ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತೇ ಡ್ರೈ ಫ್ರೂಟ್ಸಿಂದ ಬರ್ಫಿ ಮಾಡೋದು ಹೇಗಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಬರ್ಫಿ. ಯಾಕಂದ್ರೆ ನಾವು ಇದು ಶೇಂಗಾ ಬೀಜದ ಬರ್ಫಿ, ಸ್ಮೂತ್ ಬರ್ಫಿ ಎಲ್ಲ ತಿಂದು ನೋಡಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದು ಹೇಗಂತ ನೋಡೋಣ. ಸೊ ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನನ್ನೂ ಯೂಸ್ ಮಾಡಲ್ಲ, ಆದರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದು ಟಿಫನ್ ಬಾಕ್ಸಲ್ಲಿ ಹಾಕಿ ಕೂಡ ಕಳಿಸ್ಬೋದು, ಯಾಕಂದರೆ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಡ್ರೈ ಫ್ರೂಟ್ಸು ಬರೀ ಡ್ರೈ ಫ್ರೂಟ್ಸ್ ಹಾಕೋ ಬದಲು ಈ ಥರ ಮಾಡಿ ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಇರುತ್ತೆ. ಈ ಥರ ಬರ್ಫಿ ಮಾಡಿ ಕೊಡೋದ್ರಿಂದ ಅವ್ರಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಯಾವ ಶಾಪಲ್ಲಿ ಕೂಡ ಸಿಗಲ್ಲ ಈ ಥರ ನಾವು ಮಾಡೋದಲ್ವಾ. ಸೊ ಬನ್ನಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ ಡ್ರೈ ಫ್ರೂಟ್ಸ್ದು ಬರ್ಫಿ ಮಾಡೋಕ್ಕೆ. ಸೊ ನೋಡಿ, ಸನ್ಫ್ಲವರ್ ಸೀಡ್ಸು 1 ಕಪ್ ತೊಗೊಂಡಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸು, ಆಮೇಲೆ ವಾಟರ್ ಮೆಲನ್ ಸೀಡ್ಸ್ ಇದೆ, ಜೊತೆಗೆ ಪಿಸ್ತಾ, ಗೋಡಂಬಿ ಮತ್ತು ಬಾದಾಮಿ. ಇದ್ರ ಜೊತೆ ಖರ್ಜೂರ ಮತ್ತು ಅಂಜೂರ ಇದೆ. ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ. ಬಿಳಿ ಎಳ್ಳು ಮತ್ತು ಕರಿ ಎಳ್ಳು. ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ಒಂದು ಬಾಣಲಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಇದು ತುಂಬ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಯಾಕಂದರೆ ಯಾವಾಗಲೂ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಲೇಬಾರ್ದು. ಯಾಕಂದರೆ ಮೇಲೆಲ್ಲ ಬೇಗ ಕಪ್ಪಾಗಿ ಹೋಗುತ್ತೆ ಎಲ್ಲ ಡ್ರೈ ಫ್ರೂಟ್ಸು. ಅದಕ್ಕಾಗಿ ತುಂಬ ಲೋ ಫ್ಲೇಮಲ್ಲಿ ಉರಿಬೇಕು. ನೋಡಿ, ಇವಾಗ ನಾನು ಬಾದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾ ಇದನ್ನೆಲ್ಲ ಹಾಕಿ ಫಸ್ಟು ಡ್ರೈ ರೋಸ್ಟ್ ಮಾಡ್ತೀನಿ. ತುಂಬ ಡ್ರೈ ರೋಸ್ಟ್ ಆಗಬೇಕಂತೇನಿಲ್ಲ, ಜಸ್ಟ್ ನಾವು ಮಿಕ್ಸಿ ಹಾಕಿದ್ರೆ ತರಿ ಬರಬೇಕು. ಸೊ ಆ ರೀತಿ ಆದರೆ ಸಾಕು. ಜಸ್ಟ್ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಚಿಕ್ಕದ ಪೀಸೆಲ್ಲ ಇರುತ್ತಲ್ಲ ಡ್ರೈ ಫ್ರೂಟ್ಸು, ಅದು ಬೇಗ ಕಪ್ಪಾಗೋಗುತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು. ನಾನು ಆಲ್ರೆಡಿ ಶೇಂಗಾ ಕೂಡ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹುರಿದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಯಾಕಂದರೆ ಶೇಂಗಾ ಬೀಜ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಆಮೇಲೆ ವಾಟರ್ ಮೆಲನ್ ಸೀಡ್ಸು, ಇದು ಮೂರನ್ನು ಹಾಕಿ ಕೈ ಬಿಡದೆ ಒಂದು 2-3 ನಿಮಿಷ ಫುಲ್ ಕೈ ಆಡಿಸ್ತಾನೆ ಇರಬೇಕು ಬಾಣಲಿಲಿ. ಯಾಕಂದರೆ ಅದು ತುಂಬ ಬೇಗ ಕಪ್ಪಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಇದರಲ್ಲಿ. ಏನಂದರೆ ಖರ್ಜೂರ ಮತ್ತು ಅಂಜೂರನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಬೆಲ್ಲ ಮತ್ತು ಸಕ್ಕರೆ ಬದಲು ಅಂದರೆ ಅದರಲ್ಲೇ ಹಾಕಿಬಿಟ್ಟು ಈ ಪೌಡ್ರನ್ನ ಬರ್ಫಿ ಮಾಡೋದು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಕೈ ಬಿಡಲೇಬಾರ್ದು. ಓಕೆ, ಇವಾಗ ಫ್ರೈ ಆಗಿದೆ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಬಿಡೋಣ. ಹಾಗೆ ನೋಡಿ, ನಾನು ಶೇಂಗಾ ಬೇರೆ ಹುರಿದಿಟ್ಕೊಂಡಿದ್ದೆ ಆಲ್ರೆಡಿ, ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹುರಿದಿಟ್ಕೊಂಡಿದ್ದೆ. ಯಾಕಂದರೆ ಇದ್ರದ್ದು ಬರ್ಫಿ ಅಂತೂ ನಾವು ಆಲ್ಮೋಸ್ಟ್ ತಿಂತೀವಿ. ಸೂಪರಾಗಿರುತ್ತೆ, ಸ್ಮೂತದು ಚೆನ್ನಾಗಿರುತ್ತೆ, ಇಡೀ ಶೇಂಗಾ ಕಾಳ್ದು ಮಾಡ್ತಾರಲ್ವ ಅದು ಚೆನ್ನಾಗಿರುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ಆರಕ್ಕೆ ಇಟ್ಟಿದ್ದೀನಿ. ಆಮೇಲೆ ಎಲ್ಲ ಮಿಕ್ಸಿ ಬರ್ತೀನಿ. ಯಾಕಂದರೆ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಎಲ್ಲ ಸೇರಿ ಮಿಕ್ಸಿ ಮಾಡ್ಕೊಂಡಿದ್ದು ಪೌಡ್ರದು. ಸೊ ಅದಾದಮೇಲೆ ಖರ್ಜೂರ ಮತ್ತು ಅಂಜೂರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಅದು ಹುರಿದಾದ್ಮೇಲೆ ಒಂದು ಲಾಡು ಕಟ್ಟೋ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗ ಅದನ್ನು ಇಟ್ಬಿಟ್ಟು ಒಂದು ದೊಡ್ಡ ಅಗಲವಾದ ಒಂದು ಪ್ಲೇಟೋ ಏನು ಪರಾತಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ತುಪ್ಪ ಸವರಿ ಅದನ್ನೆಲ್ಲ ಹಿಟ್ಟು ಅಂದರೆ ಆ ಪೌಡ್ರು ಅಂದರೆ ಲಾಡು ಕಟ್ಟೋ ಕನ್ಸಿಸ್ಟೆನ್ಸಿ ಬಂದಿರುತ್ತಲ್ಲ ಈ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಅದರಲ್ಲಿ ಫುಲ್ ಹಾಕಿಬಿಟ್ಟು ಫುಲ್ ಕೈಯಿಂದ ತಟ್ಟಬೇಕಾಗತ್ತೆ. ಸೊ ತಟ್ಟಾದಮೇಲೆ ಸ್ವಲ್ಪ ಡ್ರೈ ಆದ ತಕ್ಷಣ ಇಮಿಡಿಯೇಟಾಗಿ ಅದನ್ನ ಕಟ್ ಮಾಡಿ ಒಂದು 10 ನಿಮಿಷದಲ್ಲಿ ಫುಲ್ ಡ್ರೈ ಆಗೋಗುತ್ತೆ. ಮತ್ತು ಅಷ್ಟೇ ಟೇಸ್ಟಾಗಿರುತ್ತೆ. ನೋಡಿ, ಬರ್ಫಿ ಥರನೇ ಯಾವ ಥರ ನೀಟಾಗಿ ಕಟ್ಟಾಗಿದೆ. ನೋಡಿ, ಯಾವ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನೋಡಿ ಸ್ಕ್ವೇರ್ ಥರ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ಬರ್ಫಿಯಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ಸು ಕೂಡ ಕಾಣುತ್ತೆ. ನೋಡಿ, ಚಿಕ್ಕ ಡ್ರೈ ಫ್ರೂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ತಿಂದುಬಿಟ್ಟು 1-2 ಅವರ್ ಹಾಗೆ ಇರ್ಬೋದು, ಯಾಕಂದರೆ ಹಸಿವು ಆಗಲ್ಲ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ಕೂಲಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸ್ಬೇಕಾದ್ರೆ ಇದೊಂದು ಸೈಡಿಗೆ ಹಾಕಿ ಕಳಿಸಿ, ಒಂದು ಚಿಕ್ಕ ಡಬ್ಬದಲ್ಲಿ. ಅದನ್ನು ಕೂಡ ತಿಂದುಬಿಟ್ಟು ತುಂಬ ಸೂಪರಾಗಿದೆ. ಯಾಕಂದರೆ ಬರೀ ಡ್ರೈ ಫ್ರೂಟ್ಸ್ ಹಾಕ್ತೀವಲ್ಲ, ಅದ್ರ ಬದಲು ಇದನ್ನು ಹಾಕ್ಬೋದು. ಆಮೇಲೆ ಇದನ್ನ ಏರ್ ಟೈಟ್ ಕಂಟೈನರಲ್ಲಿ
ಇಡ್ಬೋದು. ಸೊ ಗಾಳಿ ಹೋಗದೇ ಇರೋ ಥರ ಇಟ್ಟರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿ.